ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಬನ್ನಿ, ಇವತ್ತು ನಾನು ತೊಗೊಬಂದಿರೋ ರೆಸಿಪಿ ಸಖತ್ತಾಗಿದೆ. ನನಗೆ ಸಖತ್ತಾಗಿದೆ ಅನ್ನಿಸ್ತು, ಹಾಗಾಗಿ ಸಖತ್ತಾಗಿದೆ. ನಿಮಗೂ ತುಂಬ ಇಷ್ಟ ಆಗುತ್ತೆ. ಇದು ಬಂದು ಟೀ ಟೈಮ್ ಸ್ನ್ಯಾಕ್ಸು, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರು ಬಂದಾಗ ಇಲ್ಲ ನೀವೇ ಸಂಜೆ ಹೊತ್ತು ಟೀ ಟೈಮಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್. ಟೀ ಟೈಮ್ ಸ್ನ್ಯಾಕ್ಸ್ ಅಂದರೆ ಎಗ್ ಬೋಂಡ ಅಂತ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನು ಈ ಥರ ಸ್ಟೈಲಲ್ಲಿ ಮಾಡಿದ್ದೀನಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಹೇಗಿದೆ ನಾನು ಮಾಡಿರೋ ರೆಸಿಪಿ ಅಂತ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಹೇಳ್ತಾ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ. ಇದೇನು ಕೈಯಲ್ಲಿ ಮಾಡ್ತಿದ್ದಾರೆ ಅಂತೆಲ್ಲ ಅನ್ಕೋಬೇಡಿ. ಕೈನ ನೀಟಾಗಿ ವಾಶ್ ಮಾಡಿಕೊಂಡು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಈಗೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಓಂಕಾಳು ಹಾಕ್ಕೊಂಡಿದ್ದೀನಿ, ಅಂದರೆ ಅಜ್ವಾನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ ಸಣ್ಣ ಕಟ್ ಮಾಡಿದ್ದೀನಿ ಅಂತ. ಇಷ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಆಲೂಗಡ್ಡೆಗೆ ನಾವು ಉಪ್ಪು ಹಾಕಿರಲ್ಲ ಬೇಯಿಸ್ಬೇಕಾದ್ರೆ, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಈಗ ನೀಟಾಗಿ ಕಲಿಸ್ಕೋಬೇಕು, ಕೈಯಿಂದನೇ ಕಲಿಸ್ಕೋಬೇಕು. ನಾವು ಸ್ಪೂನಲ್ಲಿ ಕಲಿಸ್ತೀವಿ ಅಂದರೆ ನೀಟಾಗಿ ಹೊಂದ್ಕೊಳ್ಳಲ್ಲ ಅದು. ಹಾಗಾಗಿ ನಾವು ಕೈಯಿಂದನೇ ಕಲಸಿ ನೋಡಿ ಈ ಥರ ಕಲಿಸ್ಕೋಬೇಕು. ಈ ಥರ ಕಲಸಿ ನೀಟಾಗಿ ಸೈಡ್ಗೆ ಎತ್ತಿಟ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೋಬೋದು. ಇನ್ನು ಸ್ಪೈಸಸ್ ಆ್ಯಡ್ ಮಾಡ್ಕೋತೀನಿ ಅಂದರೆ ನಿಮಗೆ ಈಗ ಆಪ್ಷನಲ್ಲಿ ಆ್ಯಡ್ ಮಾಡ್ಕೋಬೋದು. ಇದಾದಮೇಲೆ ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಕಲಸಿ ಒಂದು ಕಡೆ. ಈಗ ನಾನು ಆಲ್ರೆಡಿ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ, ಆಲೂಗಡ್ಡೆ ಮೊಟ್ಟೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ. ಈಗ ಮೊಟ್ಟೆ ಬೇಯಿಸಿಟ್ಕೊಂಡಿರೋದನ್ನ ಮಧ್ಯಕ್ಕೆ ಆಫ್ ಮಾಡ್ತಾಯಿದ್ದೀನಿ. ಆಫ್ ಎಗ್ ತೊಗೊತಾ ಇದ್ದೀನಿ. ನಿಮಗೆ ಫುಲ್ ಎಗ್ ಬೇಕು ಅನಿಸಿದ್ರೆ ಫುಲ್ ಎಗ್ ತೊಗೋಬೋದು. ನನಗೆ ಆಫ್ ಎಗ್ಗೆ ಸಾಕು ಅನ್ನಿಸ್ತು. ಆಫ್ ಎಗ್ಗೆಲ್ಲೇ ಆಲ್ಮೋಸ್ಟ್ ದಪ್ಪ ಕರೆಕ್ಟಾಗಿ ಸ್ವಲ್ಪ ಸೈಜ್ ಚೆನ್ನಾಗೇ ಬರುತ್ತೆ. ಹಂಗಾಗಿ ನಾನು ಆಫ್ ಎಗ್ ತೊಗೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲಿಗೆ 1-2 3 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಗರಿಯಾಗಿ ಬರಲಿ ಅಂತ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಡ್ರೈನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಮಗೆ ಬಜ್ಜಿ ಯಾವ ಥರ ಬರಬೇಕು ಅಂತ ನಮಗೆ ಗೊತ್ತಾಗುತ್ತಲ್ಲ, ಬಜ್ಜಿ ಹಿಟ್ಟು ಯಾವ ಥರ ಇರಬೇಕು ಅಂತ, ಆ ಥರ ಕಲಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಒಂದೇ ಸಾರಿ ನೀರು ಹಾಕೋರೆ ಗಟ್ಟಿ ಆಗಿಬಿಟ್ರೆ ನಮಗೆ ಮತ್ತೆ ಇಟ್ಬೇಕಾಗತ್ತೆ, ನಮಗೆ ಕರೆಕ್ಟಾಗಿ ಕೂರಲ್ಲ ಕೋಟಿಂಗು. ಹಾಗಾಗಿ ಇವಾಗ ರುಚಿಗೆ ಉಪ್ಪು ಬೇಕಂತ ಇವಾಗಲೇ ನೋಡ್ಕೊಬಿಡಿ ಕರೆಕ್ಟಾಗಿ. ಅದಾದಮೇಲೆ ನೆಕ್ಸ್ಟು ನಾವು ಆಲ್ರೆಡಿ ಆಲೂಗಡ್ಡೆ ಕಲಸಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಕೈಗೆ ಹಾಕ್ಕೊಂಡು ಆಲೂಗಡ್ಡೆ ಒಳಗಡೆನೆ ಮೊಟ್ಟೆ ಹಾಕ್ಕೊಂಡು ಈಗ ನೀಟಾಗಿ ರೌಂಡಾಗಿ ಕ್ಲೋಸ್ ಮಾಡ್ಕೋಬೇಕು. ಅದನ್ನು ನಾವೀಗ ಇದು ಚಪಾತಿಗೆ ಒಳಗಡೆ ಎಲ್ಲಾದರೂ ಇದು ಒಬ್ಬಟ್ಟಿಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೋತೀವಲ್ಲ ಹೂರಣ, ಆ ಥರ ಕ್ಲೋಸ್ ಮಾಡ್ಕೊಬೇಕು. ಇದನ್ನು ನೀಟಾಗಿ ಮೊಟ್ಟೆ ಒಂಚೂರು ಆಚೆ ಬರಬಾರ್ದು, ಆ ಥರ ನೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ರೋಲ್ ಉಂಡೆ ಥರ ಆಗುತ್ತೆ, ಟಂಬಿಟ್ ಥರ ಕಾಣುತ್ತೆ. ಈ ಥರ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಎಲ್ಲರೂ ಅದೇ ಥರ ಮಾಡ್ಕೊತಾ ಇದ್ದೀನಿ. ಸೇಮ್ ಎಷ್ಟಿದೆ ಅಷ್ಟು ಮೊಟ್ಟೆಗೂ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ಥರ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕವರ್ ಆಗುತ್ತೆ. ಅದು ಕವರ್ ಆಗಲಿಲ್ಲ ಅಂದರೆ ಮೊಟ್ಟೆ ಒಂಥರ ಆಚೆ ಬಂದಂಗೆ ಆಗಿಬಿಡುತ್ತೆ. ಈಗ ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಅದೇ ಥರ ಮಾಡಿಕೊಂಡು ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಬಾರ್ದು, ಒಂದು ಸ್ವಲ್ಪ ಜಾಸ್ತಿ ಕಾಯ್ದಿತ್ತು. ಜಾಸ್ತಿ ಕಾಯಬಾರ್ದು, ಕಾಯಿದ್ರೆ ಸ್ವಲ್ಪ ತಳ ಸೀದೋಗ್ಬಿಡುತ್ತೆ ಅದರದ್ದು. ಈಗ ಜಾಸ್ತಿ ಎಣ್ಣೆ ಕಾಯ್ದಿದೆ. ಕಾಯ್ದಾದ್ಮೇಲೆ ಈಗ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ನಲ್ಲ ಉಂಡೆಗಳು, ಅದನ್ನೆಲ್ಲ ನಾನು ಕಡಲೆ ಹಿಟ್ಟು ಒಳಗಡೆ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಒಳಗಡೆ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಹಚ್ಕೋಬೇಕು ಕಡಲೆ ಹಿಟ್ಟು.
ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿಗೆ ಹೆಂಗೆ ಹಚ್ಕೋತೀವಿ ಆ ಥರ ಹಚ್ಕೊಂಡು ಈಗ ಎಣ್ಣೆ ಒಳಗಡೆ ಬಿಟ್ಕೊಬೇಕೀಗ, ಎಣ್ಣೆ ಒಳಗಡೆ ಕರಿಬೇಕೆಲ್ಲನೂ. ಈಗ ನೋಡಿ ನಾನು 4 ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಹಿಡಿಯುತ್ತೆ ನೀಟಾಗಿ ಕರೆಕ್ಟಾಗಿ ಗೊತ್ತಾಗುತ್ತಲ್ಲ ನಿಮಗೆ, ಅಷ್ಟು ಹಾಕ್ಕೊಳ್ಳಿ. ನಂಗೆ 4 ಹಿಡಿಯುತ್ತೆ ಅನ್ನಿಸ್ತು. ಇನ್ನೂ ಒಂದೆರಡು ಎಕ್ಸ್ಟ್ರಾ ಹಿಡಿತಾ ಇತ್ತು. ಫುಲ್ ಯಾಕೆ ಹಾಕೋದು ಅಂತ ಹೇಳಿ ಅದಕ್ಕೆ ಬೇಯೋಕ್ಕೆ ಜಾಸ್ತಿ ಜಾಗ ಬೇಕು ಅಂತ ಹೇಳಿ ನಾನು 4 ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ನಿಮಿಷ ಇದು 2 ನಿಮಿಷ ನಾವು ಇದಕ್ಕೆ ಸೌಟ್ ಹಾಕಬಾರ್ದು. ಸೌಟ್ ಹಾಕಿದರೆ ಸ್ವಲ್ಪ ಅದು ಒಡೆದೋಗ್ಬಿಡುತ್ತೆ. ಹಾಗೆ ಮೇಲೆ ಸ್ವಲ್ಪ ಒಂದು 2 ನಿಮಿಷ ಬಿಡಬೇಕು ಇದನ್ನು ಬೇಯೋಕ್ಕೆ. ಬೇಯಕ್ಕೆ ಬಿಟ್ಬಿಟ್ಟು ನಾನು ಮೇಲೆ ಸ್ವಲ್ಪ ಎಣ್ಣೆ ಮುಳುಗ ಅಷ್ಟು ಹಾಕಿದೆ ನಾನು. ಮುಳುಗ ಅಂದರೆ ತುಂಬ ದಪ್ಪ ಇದೆ ಅಲ್ವಾ, ಹಂಗಾಗಿ ಅಷ್ಟು ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ. ಹಾಗಾಗಿ ನಾನು ಮೇಲ್ಗಡೆ ಎಣ್ಣೆನ ಹಿಂಗೆ ಹಾಕ್ಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಆಲ್ರೆಡಿ, ನಾನು ಎಣ್ಣೆನ ಜಾಸ್ತಿ ಕಾಯಿಸ್ಕೊಂಡ್ರೆ ನಮ್ಗೆ ಈ ಥರ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ತಳದಲ್ಲಿ ಬೇಗ ಕಚ್ಕೊಬಿಡುತ್ತೆ ಹೋದ ತಕ್ಷಣ. ಯಾಕೆ ಕಚ್ಕೊಳ್ಳುತ್ತೆ ಅಂದರೆ ಇದು ನೀವು ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ ಕಚ್ಕೊಳ್ತಲ್ಲ ಅಂತ. ಏನಕ್ಕೆ ಕಚ್ಕೊಳ್ಳುತ್ತೆ ಅಂದರೆ ಇದು ದಪ್ಪ ಇರುತ್ತೆ, ವೆಯ್ಟ್ ಇರುತ್ತಲ್ಲ, ನಾವು ಹಾಕೋ ತಕ್ಷಣ ಮೇಲೆ ಎಣ್ಣೆ ತೇಲ್ಕೊಬರೋಕ್ಕೆ ಆಗಲ್ಲ ಇದು. ಅದಕ್ಕೋಸ್ಕರ ಅದು ತಳದಲ್ಲಿ ಈ ಥರ ಕಚ್ಕೊಂಡು ಸ್ವಲ್ಪ ಸೀದಂಗೆ ಆಗುತ್ತೆ. ಫಸ್ಟ್ ಒಬ್ಬೆ ಹಾಕಿದಾಗ ನಾವು ಫಸ್ಟ್ ಟೈಮ್ ಹಾಕಿದಾಗ ಇದು ಹಾಗೆ ಆಗೋದು. ನೆಕ್ಸ್ಟ್ ಸತಿ ಇನ್ನು ಮಿಕ್ಕಿದ್ದೆಲ್ಲ ಹಾಕ್ದಾಗ ಈ ಥರ ಆಗಲ್ಲ. ಇದೆಲ್ಲ ಬೆಂದಮೇಲೆ ನೋಡಿ 2 ಸೈಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ಗರಿಯಾಗಿ ಬೇಯಿಸ್ಕೋಬೇಕು. ಯಾಕೆಂದರೆ ಮೇಲ್ಗಡೆ ಬಂದು ಕಡಲೆ ಹಿಟ್ಟು ಕೋಟಿಂಗ್ ಇದೆ, ಒಳಗಡೆ ಬಂದು ಆಲೂಗಡ್ಡೆ ಕೋಟಿಂಗ್ ಇದೆ, ಅದ್ರ ಒಳಗಡೆ ಮೊಟ್ಟೆ ಇದೆ. ಅಲ್ಲಿ ತನಕ ತಾಕಬೇಕು ಇದು ಬಿಸಿ ಮತ್ತು ಎಣ್ಣೆ ಎಲ್ಲ. ಅದಕ್ಕೋಸ್ಕರ ನೀಟಾಗಿ ಕಡಿಮೆ ಉರಿಲೇ ಬೇಯಿಸ್ಕೊಬೇಕು. ಗರಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೆಂಟರು ಬಂದಂಗೆ ಮಾಡಿದ್ರಂತೂ ಅವ್ರು ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಎಲ್ಲರ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ನೆಂಟರು ಇರ್ಬೋದು, ಯಾರೇ ಇರಲಿ, ನೀವೇ ಮನೇಲಿ ಟೀ ಟೈಮಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಇದೇನು ಅನ್ಹೆಲ್ತಿ ಅಂತ ಏನಿಲ್ಲ. ಕಡಲೆ ಹಿಟ್ಟು, ಮಾಮೂಲಿ ಮೊಟ್ಟೆ ಎಲ್ಲ ತುಂಬ ಹೆಲ್ತ್ಗೆ ತಿನ್ನೋ ಅಂಥದ್ದೇನೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೋಗ್ಬಿಡ್ಬೇಡಿ. ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ತಡ ಆಗಲ್ಲ, ಆದಷ್ಟು ಬೇಗ ಹಾಕ್ತೀನಿ. ಯಾಕೆಂದರೆ ಬೇಸಿಗೆ ರಜಾ ಇದೆ ಅಲ್ವ, ಹಂಗಾಗಿ ನಾವು ಸ್ವಲ್ಪ ಹೊರಗಡೆ ಊರಿಗೆಲ್ಲ ಓಡಾಡ್ತಿದ್ವಲ್ಲ, ಹಂಗಾಗಿ ವೀಡಿಯೋ ಹಾಕೋದು ಲೇಟ್ ಆಗ್ತಾಯಿದೆ. ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಇದೇ ರೀತಿ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಅಂತ ಹೇಳ್ತಾ, ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ, ಬನ್ನಿ ಇವಾಗ ಹೇಗೆ ಬಂತು, ಟೇಸ್ಟ್ ಹೇಗಿದೆ, ಮತ್ತು ಒಳಗಡೆ ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಇರುತ್ತಲ್ವ. ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಇರುತ್ತೆ. ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಇವಾಗ. ಯಾಕೆ ಅಂದರೆ ಇಷ್ಟು ದಪ್ಪ ಇದೆ, ಒಳಗಡೆ ಹೇಗೆ ಬೆಂದಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರ ಅಲ್ವಾ. ಆ ಯೋಚನೆಗೆಲ್ಲ ಈಗ ತೋರಿಸ್ತೀನಿ ಬನ್ನಿ. ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಕಟ್ ಮಾಡಿದಾಗ್ಲೇ ಬೆಂದಿದೆಯಾ ಇಲ್ವಾ ಅಂತ. ಇದನ್ನು ಇಷ್ಟು ದಪ್ಪ ಮಾಡಿದ್ದಾರೆ, ಬೆಂದಿರುತ್ತಾ ಅಂತ ಯೋಚನೆ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ. ನೋಡಿ ಒಳಗಡೆ ಮೊಟ್ಟೆನೂ ಬಿಸಿ ಇದೆ, ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ, ಹೊಗೆ ಬರ್ತಾಯಿದೆ ನೋಡಿ. ಈ ಕಡಲೆ ಹಿಟ್ಟು ಅಷ್ಟೇ ನೀಟಾಗಿ ಬೆಂದಿದೆ, ಒಂಚೂರು ಏನೂ ಚೆನ್ನಾಗಿ ಆಗಿಲ್ಲ ಅನ್ನೋ ಥರ ಏನಿಲ್ಲ, ಸಖತ್ತಾಗಿ ಆಗಿದೆ. ತುಂಬ ಟೇಸ್ಟಿ. ನನಗಂತೂ ಒಂದು ಸಿಪ್ ಬಾಯಿಗೆ ಹಾಕಿದೆ, ತುಂಬ ಬಿಸಿ, ಅಷ್ಟು ಚೆನ್ನಾಗಿದೆ. ಬಿಸಿ ತಿನ್ನಬೇಕು ಟೀ ಜೊತೆಲಿ, ಸಖತ್ತಾಗಿರುತ್ತೆ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.